ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಫೆಸ್ಟಿವಲ್ ವ್ಲಾಗ್. ಸೊ ಈ ಆಗಸ್ಟ್ ಮಂತ್ ನ ಫೆಸ್ಟಿವಲ್ ಮಂತ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಲ್ವಾ. ಲೈಕ್ ಎಲ್ಲ ಹಬ್ಬಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದೇನೆ, ಜನ್ಮಾಷ್ಟಮಿ ಆಗಿದ ತಕ್ಷಣ ಗಣೇಶ ಹಬ್ಬ. ಇವಾಗ ಬ್ಯಾಕ್ ಟು ಬ್ಯಾಕ್ ಫುಲ್ ಫೆಸ್ಟಿವಲ್ ಮಂತ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಗಣೇಶ ಹಬ್ಬ ಇರೋದ್ರಿಂದ ನಾವು ಗಣೇಶನ ಕೂರಿಸ್ತೀವಿ. ನಾವು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸಿದ್ವಿ, ಹಾಗೆ ಫೆಸ್ಟಿವಲ್ ಫುಡ್ ಆಗಿರಲಿ, ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ಸೊ ವಿತೌಟ್ ಗೆಟಿಂಗ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಾಗೆ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ರೆ, ಹಾಯ್, ಮೈ ನೇಮ್ ಇಸ್ ವರ್ಷಾ. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ವಿಡಿಯೋ. ಸೊ ಇಷ್ಟೊತ್ತೇ ನೀವು ನೋಡಿದಂಥ ಕ್ಲಿಪ್ಪಿಂಗ್ಸ್ ಬಂದು ಹಿಂದಿನ ದಿನದು, ಅಂದರೆ ನಾವು ಫಸ್ಟೇ ಗಣೇಶನ ಬುಕ್ ಮಾಡಿ ಬರ್ತೀವಿ. ಸೊ ನಾವು ಯಾವಾಗಲೂ ಗಣೇಶನ ಮಣ್ಣಿನಿಂದ ಮಾಡಿರುವಂಥ ಗಣೇಶನೇ ತರೋದು, POP ಗಣೇಶನ ತರಲ್ಲ. ಬಿಕಾಸ್ ಮಣ್ಣಿನ ಗಣೇಶನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಎವ್ರಿ ಇಯರ್ ಕೂಡ ಅಷ್ಟೇ ಮಣ್ಣಿನ ಗಣೇಶನೇ ತರೋದು. ಸೊ ಹಾಗಾಗಿ ನಾನು ಅಪ್ಪ ಹೋಗಿ ಗಣೇಶನ ನೋಡಿಕೊಂಡು ಬುಕ್ ಮಾಡಿ ಬಂದ್ವಿ, ಅಡ್ವಾನ್ಸ್ನ ಪೇ ಮಾಡಿ. ಈಗ ನೀವಿಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ದಿಸ್ ಇಸ್ ವೆನ್ಸ್ಡೇ, ಅಂದರೆ ಹಬ್ಬದ ದಿನ ಇದು. ಸೊ ಬೆಳಿಗ್ಗೆನೆ ನಾಗರಕಟ್ಟೆಗೆ ಪೂಜೆ ಮಾಡಿ ಹಾಗೆ ತನಿ ಎರಿಬೇಕಂತ ಹೇಳಿ ಬೆಳಿಗ್ಗೆನೆ ಬಂದಿದ್ವಿ. ಸೊ ಸ್ವಲ್ಪ ಜನ ಅನ್ಕೊಳ್ಬೋದು ಇದೇನಪ್ಪ ಗಣೇಶ ಹಬ್ಬದ ದಿನ ಅಂತ. ಸೊ ಮೇಯ್ನ್ ಆಗಿ ನಾಗರ ಪಂಚಮಿಗೆ ನಾಗರಕಟ್ಟೆಗೆ ಪೂಜೆ ಮಾಡಿ ತನಿ ಎರಿತಾರೆ. ತುಂಬ ಜನ ಬಂದು ಗಣೇಶ ಹಬ್ಬಕ್ಕೆ ಕೂಡ ಮಾಡ್ತಾರೆ. ಸೊ ಅಮ್ಮನಿಗೆ ಅವಾಗಿಂದ ಒಂದು ವಾಡಿಕೆ ರೂಢಿ ಅಂತ ಹೇಳ್ತಾರಲ್ಲ, ಸೊ ಅದು ಬಂದು ಗಣೇಶ ಹಬ್ಬದ ದಿನನೇ ಮಾಡಿ ಒಂದು ಅಭ್ಯಾಸ ರೂಢಿ. ಸೊ ಹಾಗಾಗಿ ಮಾರ್ನಿಂಗ್ಗೆ ನಾವು ಬಂದಿಲ್ಲಿ ನಾಗರಕಟ್ಟೆಗೆ ಪೂಜೆ ಎಲ್ಲ ಮಾಡಿ ಇನ್ನು ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಪ್ರೊಸೀಡ್ ಮಾಡ್ತೀವಿ. ಸೊ ನಾನಿನ್ನು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಬಿಟ್ಟು ಆಲ್ಮೋಸ್ಟ್ ಇನ್ನು ಎವ್ರಿಥಿಂಗ್ ಎಲ್ಲ ಪೂಜೆಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ರು. ಸೊ ಪೂಜೆ ಟೈಮ್ಗೆ ನಾನು ಕರೆಕ್ಟಾಗಿ ಹೋದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾವು ಪೂಜೆ ಎಲ್ಲ ಮಾಡಿ ಒಂದಷ್ಟು ಜನಕ್ಕೆ ಅರ್ಶಿನ ಕುಂಕುಮ ಕೊಡ್ತಾರಮ್ಮ. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ರೆಡಿ ಮಾಡ್ಕೊತಿದ್ವಿ. ಸೊ ನಾಗರಕಟ್ಟೆಗೆ ಬಂದು ಪೂಜೆ ಬಂದು ತುಂಬ ಜನ ನಾಗರ ಪಂಚಮಿಗೆ ಅಂತ ಹೇಳಿದ್ನಲ್ಲ, ಇಲ್ಲಾಂದರೆ ಗಣೇಶ ಹಬ್ಬ. ಸೊ ಅದು ಕೂಡ ಮಿಸ್ ಆದರೆ ಷಷ್ಠಿಗೆ ಮಾಡ್ಕೊತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಾವು ಅವಾಗಿಂದ ಬಂದು ಗಣೇಶ ಹಬ್ಬದ ದಿನನೇ ಮಾಡ್ಕೊಳ್ಳೋದು. ಬಟ್ ಏನಪ್ಪಾ ಅಂತ ಅಂದ್ರೆ ಟೈಮ್ ಕನ್ಸ್ಟ್ರೆಂಟ್ ಆಗಿದೆ. ಅಂದ್ರೆ ಮುಂಚೆ ಎಲ್ಲ ನಾವು ಗಣೇಶನ ಕೂರಿಸ್ತಿರಲಿಲ್ಲ, ವೆರಿ ರೀಸೆಂಟ್ ಟೈಮ್ಸ್ ಇಂದಾನೆ ಗಣೇಶನ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ನಾವು ಗಣೇಶ ಆ ಇಯರ್ ಕೂರಿಸಿದ್ದು. ನಮಗೂ ಕೂಡ ಅದು ಒಂದು ಥಾಟ್ ಇರಲಿಲ್ಲ, ಅಂದ್ರೆ ಗಣೇಶನ ಕೂರಿಸ್ತೀವಿ ಆ ಇಯರ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತ. ಐ ಗೆಸ್ ಇಟ್ ವಾಸ್ ಕೋವಿಡ್ ಟೈಮ್. ಅವಾಗ ಮಣ್ಣಿನ ಗಣೇಶ ಮಾಡ್ತಿದ್ರಲ್ಲ, ತುಂಬಾ ಜನ ಅರ್ಶನ ಯೂಸ್ ಮಾಡಿ ಗಣೇಶನ ಮಾಡ್ತಿದ್ರು. ಸೊ ಅದೇ ರೀತಿ ಲೈಕ್ ಸರಿ ಅಂತ ನನಗೂ ಮಾಡಬೇಕು ಅಂತ ಅನಿಸ್ತು. ಸೊ ಲಿಟ್ರಲಿ ಹೇಳ್ಬೇಕಂತಂದ್ರೆ ಮನೆಯಲ್ಲಿ ಅಂದ್ರೆ ಗಣೇಶನ ಕೂರ್ಸೋವಷ್ಟು ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಿಜವಾಗ್ಲೂ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ ಅಮ್ಮ ಬಂದು ಬೆಳಿಗ್ಗೆ ನೋಡಿದ್ರು ಗಣೇಶನ, ಸಖತ್ ಸರ್ಪ್ರೈಸ್ ಆದ್ರು. ಲೈಕ್ ಅಷ್ಟು ಚೆನ್ನಾಗಿ ಬಂದಿತ್ತು. ಅದರ ಫೋಟೋ ಕೂಡ ಇದೆ, ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೈಡಲ್ಲಿ, ನೀವು ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ಈಸ್ ಅವರ್ ಫಸ್ಟ್ ಗಣೇಶ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಅವತ್ತಿಂದನೇ ನಾವು ಗಣೇಶ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಕೂರಿಸೋದಕ್ಕೆ ಮನೇಲಿ ಮಾಮೂಲಿ ಪೂಜೆ ಮಾಡ್ತಿದ್ವಿ ವಿಗ್ರಹಕ್ಕೆಲ್ಲ, ಬಟ್ ಗಣೇಶನ ಕೂರಿಸಿ ಪೂಜೆ ಮಾಡೋದು ಬಂದು ಅವತ್ತಿಂದ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಕಮ್ಮಿಂಗ್ ಟು ದಿಸ್ ಇಯರ್ ಇವಾಗ ಬಂದು ಇಲ್ಲಿ ಗಣೇಶನ ತರೋಣ ಅಂತ ಹೇಳಿ ನಾವು ಎಲ್ಲ ರೆಡಿ ಮಾಡ್ಕೊತಿದ್ವಿ. ಸೊ ಇಲ್ಲಿ ಟೇಬಲ್ ಮೇಲೆ ನೀಟಾಗಿ ಬಾಳೆ ಎಲೆ ಹಾಕ್ಬಿಟ್ಟು ಅಕ್ಕಿ ಈ ರೀತಿ ಓಂ ಅಂತ ಹೇಳಿ ಬರ್ದು ಇನ್ನು ಗಣೇಶನ ತರೋಣ ಅಂತ ಹೇಳಿ ಇಲ್ಲಿ ಗರ್ಕೆ ಅರ್ಶಿನ ಕುಂಕುಮ ಎಲ್ಲ ಹೂವೆಲ್ಲ ಇಟ್ಕೊಂಡು ಇನ್ನು ನಾನು ಅಪ್ಪ ಹೊರಟ್ವಿ ಗಣೇಶನ ತರೋದಕ್ಕೆ. ಆಲ್ರೆಡಿ ಬುಕ್ ಮಾಡಿದ್ವಲ್ಲ, ಸೊ ಜಸ್ಟ್ ಹೋಗಿ ಗಣೇಶನ ತರೋದಷ್ಟೇ ಇತ್ತು. ಆ್ಯಂಡ್ ಈ ಸರಿ ಬಂದು ಅಮ್ಮ ಹೇಳ್ತಿದ್ರು ಟ್ಯೂಸ್ಡೇನೇ ಸ್ಟಾರ್ಟ್ ಆಗಿದೆ ಚೌತಿ. ಸೊ ಹಾಗಾಗಿ ಬುಧವಾರ ಮಧ್ಯಾಹ್ನ ಅಷ್ಟರಲ್ಲಿ ಆಗೋಗುತ್ತೆ. ಸೊ ಅಷ್ಟರೊಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಮೋರ್ ಓವರ್ ಬಂದು ರಾಹುಕಾಲ ಎಷ್ಟೊತ್ತಿಗೆ, ಐ ಆಮ್ ನಾಟ್ ಶೋರ್ ಟೈಮಿಂಗ್ ಎಷ್ಟೊತ್ತು ಅಂತ, ಅದು ಕೂಡ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು 12 ಗಂಟೆನೋ 11:15 ಅಷ್ಟರಲ್ಲಿ ಪೂಜೆ ಮಾಡಬೇಕಾಗಿತ್ತು. ಆ್ಯಂಡ್ ನಾವು ಗೌರಿ ಪೂಜೆ ಅಂತ ಏನು ಸಪ್ರೇಟಾಗಿ ಮಾಡಲ್ಲ, ಬರೀ ಗಣೇಶನ್ನ ಮಾತ್ರ ತಂದು ಕೂರಿಸೋದಷ್ಟೇ. ಸೊ ಇನ್ನು ನಾಗರಕಟ್ಟೆಗೆ ಪೂಜೆ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8:15 or 8:30 ಮಾರ್ನಿಂಗ್ ಆಗಿತ್ತು. ಸೊ ಅಲ್ಲಿಂದ ಇನ್ನು ನೆಕ್ಸ್ಟ್ ಅಪ್ಪ ನಾನು ಹೋಗಿ ಗಣೇಶನ ಕರ್ಕೊಂಡು ಬಂದ್ವಿ.
ನಮ್ಮ ಗಣೇಶಗೆ ಇಲ್ಲಿ ಆರತಿ ಮಾಡಿ ಇನ್ನು ಒಳಗೆ ಕರ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಇನ್ನು ಇಲ್ಲಿ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಜನಿವಾರ ಇದೆಲ್ಲ ಹಾಕಬೇಕಲ್ಲ. ಸೊ ಇದೆಲ್ಲ ನೀಟಾಗಿ ಇಲ್ಲಿ ರೆಡಿ ಮಾಡ್ಕೊತಿದ್ವಿ. ಹಾಗೆ ಇನ್ನು ದೀಪಗಳಾಗಿರಲಿ ಲೈಕ್ ಎಷ್ಟೊಂದು ತಟ್ಟೆಲಿ ಇಡಬೇಕೆಲ್ಲ ಅರೇಂಜ್ಮೆಂಟ್ಸ್ ಇತ್ತಲ್ಲ. ಸೊ ಅದೆಲ್ಲ ಕಂಪ್ಲೀಟಾಗಿ ಮಾಡ್ಕೊತಿದ್ವಿ. ಸೊ ಆನ್ ದಿ ಅದರ್ ಸೈಡ್ ಅಮ್ಮ ಬಂದು ಕಡುಬು ಮಾಡ್ತಿದ್ರು. ಗಣೇಶನಿಗೆ ಇಷ್ಟವಾದ ಒಂದು ಫುಡ್ ಐಟಮ್ ಅಂತ ಹೇಳಿದ್ರೆ ದಟ್ ಈಸ್ ಕಡುಬು ಅಲ್ವಾ. ಸೊ ಮೇನ್ಲಿ ಅದಿರಲೇಬೇಕು, ಕಂಪಲ್ಸರಿ ಫುಡ್ ಅಂತ ಹೇಳ್ಬೋದು. ಹಾಗೆ ಇನ್ನು ಕರ್ಜಿಕಾಯಿ ಆಗಿರಲಿ, ಕಡಲೆಕಾಳು ಉಸ್ಲಿ, ಮೋತಿಚೂರ್ ಲಾಡು, ಸೊ ಇದೆಲ್ಲ ದೀಸ್ ಆರ್ ಆಲ್ ಗಣೇಶನಿಗೆ ಒಂದು ಇಷ್ಟವಾದ ಫುಡ್ ಐಟಮ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆನ್ ದಿ ಅದರ್ ಸೈಡ್ ಅಮ್ಮ ಬಂದು ಕಿಚನಲ್ಲಿ ಕಡುಬಾಗಿರಲಿ ಸೊ ಅದನ್ನೆಲ್ಲ ನೋಡ್ಕೊತಿದ್ರು. ಆ್ಯಂಡ್ ನಾನು ಅಪ್ಪ ಬಂದಿಲ್ಲಿ ಗಣೇಶನ ರೆಡಿ ಮಾಡ್ತಿದ್ವಿ. ಸೊ ನಾವು ಬಂದಿಲ್ಲಿ ಗೋವಿಂದ ನಾಮ ಗಣೇಶನಿಗೆ ಇಡ್ತೇವೆ. ಸೊ ಇಲ್ಲಿ ಗಣೇಶನಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಹಾಗೆ ಜನಿವಾರ ಹಾಕಿ ಆಲ್ಮೋಸ್ಟ್ ಇನ್ನು ಅಲಂಕಾರ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಕೂಡ ನಾನು ಹಾಕಿದ್ದೀನಿ. ಇನ್ ಕೇಸ್ ನೀವು ನೋಡೋದೇನಾದ್ರು ಮಿಸ್ ಆಗಿದ್ರೆ ಅಥವಾ ವಿಡಿಯೋನ ನೋಡಿಲ್ಲ ಅಂತ ಇದ್ರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ವಿಡಿಯೋ ಲಿಂಕ್ ನ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಎರಡರಲ್ಲೂ ಕೊಟ್ಟಿರ್ತೀನಿ. ಸೊ ಯಾ ಪ್ಲೀಸ್ ವಾಚ್ ಇಟ್. ಸೊ ಇಲ್ಲಿ ಗಣೇಶನಿಗೆ ಪೂಜೆ ಮಾಡಿ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಬಸ್ಕಿ ಹೊಡಿತಾರಲ್ಲ 3, 5, 9 ಆ ರೀತಿ ಹೊಡಿತಾರೆ. ಸೊ ನಾನು ಬಂದು 9 ಬಸ್ಕಿ ಹೊಡೆದೆ. ಸೊ ಯಾ ನಮ್ಮ ಮನೆಯ ಗಣಪ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಪ್ಲೀಸ್ ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಒಂದು ಚಿಕ್ಕ ಕಾಮೆಂಟ್ ಆದರೂ ಪರವಾಗಿಲ್ಲ ಪ್ಲೀಸ್ ಹಾಕಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಒಂದು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿರೋಣ ಕಾಮೆಂಟ್ ಸೆಕ್ಷನಲ್ಲಿ. ಲೈಕ್ ನಿಮಗೆ ಯಾವ ಥರ ಒಂದು ವೀಡಿಯೋಸ್ ಬೇಕು ಅಥವಾ ವಿಡಿಯೋ ಹಾಕ್ತಿರೋದ್ರಲ್ಲಿ ಚೆನ್ನಾಗಿ ಬರ್ತಿದೆಯಾ ಆರ್ ದೇರ್ ಇಸ್ ರಿಕ್ವೈರ್ಡ್ ಲೈಕ್ ಎನಿ ಚೇಂಜಸ್ ಏನಾದರೂ ಬೇಕಾ, ವಾಯ್ಸ್ ಓವರ್ ಕೊಡೋದ್ರಲ್ಲಾಗಿರಲಿ, ಫಾಸ್ಟ್ ಆಗಿದೆಯಾ ಅಥವಾ ತುಂಬ ಸ್ಲೋ ಆಗಿ ಕೊಡ್ತಿದ್ದೀನಾ, ಲೈಕ್ ಏನಾದರೂ ಚೇಂಜಸ್ ಏನಾದರೂ ಇದ್ದರೆ ಸಜೆಷನ್ಸ್ ಆಗಿರಲಿ ಪ್ಲೀಸ್ ಡೂ ಲೆಟ್ ಮಿ ನೋ. ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಲ್ಲಾಗಿರಲಿ. ಸೊ ವಾಟ್ ಎವರ್ ಒಂದು ಚಿಕ್ಕ ಸಜೆಷನ್ ಆಗಿದ್ರೂ ಪರವಾಗಿಲ್ಲ ಪ್ಲೀಸ್ ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ದಟ್ ನನಗೆ ಗೊತ್ತಾಗುತ್ತೆ, ಸೊ ದಟ್ ಐ ಕ್ಯಾನ್ ಇಂಪ್ರೂವೈಸ್ ಮೈ ಸೆಲ್ಫ್ ಅಂತ ಹೇಳ್ಬೋದು. ಸೊ ಇನ್ನು ಪೂಜೆ ಎಲ್ಲ ಆಯಿತು. ಹಾಗೆ ನೆಕ್ಸ್ಟ್ ಬಂದು ಇನ್ನು ಇಟ್ಸ್ ಫುಡ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಕಡುಬು ಗಣೇಶಗೆ ಮಾಡಿ ಇಟ್ಬಿಟ್ರು ಅಮ್ಮ. ಸೊ ಇನ್ನು ನೆಕ್ಸ್ಟ್ ಹೂರ್ಣ ಆಯ್ತಲ್ಲ, ಸೊ ಅದನ್ನೇ ನಾನು ಅಮ್ಮ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ವಿ. ಸೊ ಈ ಕಡುಬ್ದೇನಪ್ಪ ಅಂತ ಅಂದರೆ ಇಟ್ಸ್ ಸ್ಟೀಮಲ್ಲಲ್ವ ಮಾಡೋದು. ಸೊ ಹಾಗಾಗಿ ಈ ಅಕ್ಕಿ ಹಸಿಟ್ಟು ಹಾಕಿ ಅದರ ಒಂದು ಕನ್ಸಿಸ್ಟೆನ್ಸಿ ತುಂಬ ಟ್ರಿಕ್ಕಿ ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ನಾನು ಮಾಡಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅಮ್ಮನೇ ಕಂಪ್ಲೀಟಾಗಿ ಮಾಡೋದು. ಏನಂತಂದರೆ ಈ ರೀತಿ ಸ್ಮಾಲ್ ಈ ರೀತಿ ಹೆಲ್ಪ್ ಇರುತ್ತಲ್ಲ, ಲೈಕ್ ಈ ರೀತಿ ಪ್ರೆಸ್ಸಿಂಗ್ ಆಗಿರಲಿ, ಸೊ ಆ ರೀತಿ ಒಂದು ಹೆಲ್ಪ್ ಮಾಡಿಕೊಡ್ತೀನಿ. ಆ್ಯಂಡ್ ಸೊ ಇಲ್ಲಿ ಅಮ್ಮ ಅದೇ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಕೊಡ್ತಿದ್ರೆ ಹೂರ್ಣ ಹಾಕಿ. ಸೊ ಆ ಫಿಲ್ಲಿಂಗ್ನ ಹಾಕೊಟ್ಮೇಲೆ ನೀಟಾಗಿ ಇಲ್ಲಿ ಪ್ರೆಸ್ ಮಾಡಿ ಇಡ್ತಿದ್ದೆ. ಸೊ ಆ ಒಂದು ಕಡುಬ್ದು ಏನು ಅಕ್ಕಿ ಹಸಿಟ್ಟಲ್ಲಿ ಸ್ಟೀಮ್ ಅಂದರೆ ಫಸ್ಟೇ ಫ್ರೈ ಅಲ್ಲ, ಆ ಒಂದು ಹಸಿಟ್ಟು ರೀತಿ ಮಾಡಿಡ್ತೀವಲ್ಲ, ಸೊ ದಟ್ ಈಸ್ ಅಲ್ಲಿ ಒಂದು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ನೀರಾದರೆ ಕಡುಬು ಚೆನ್ನಾಗಿ ಬರಲ್ಲ, ಅಂದರೆ ತುಂಬ ಏನೋ ಅದರ ಲೇಯರ್ ತುಂಬ ಗಟ್ಟಿಯಾಗಿ ಆಗೋಗುತ್ತೆ. ಸೊ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದ್ರೆ ಕಡುಬು ತಿಂದಾಗ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಅಂದರೆ ಇನ್ನು ಸಂಜೆ ಪೂಜೆ ಆಗಿರಲಿ ಅಥವಾ ಲಂಚ್ ಆಗಿರಲಿ, ದೇವರನ್ನ ವಿಸರ್ಜನೆ ಮಾಡ್ತೀವಲ್ಲ ಗಣೇಶನ್ನ, ಸೊ ಆ ಒಂದು ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬಿಕಾಸ್ ಈ ಒಂದು ವಿಡಿಯೋಲೇ ಕಂಟಿನ್ಯೂ ಮಾಡಿದರೆ ತುಂಬ ಲೆಂತಿ ಆಗೋಗುತ್ತೆ, ಹಾಗೆ ನಿಮಗೂ ಕೂಡ ಬೋರ್ ಆಗುತ್ತೆ ಒಂದೇ ವಿಡಿಯೋಲಿ ಕಂಪ್ಲೀಟಾಗಿ ವಾಚ್ ಮಾಡೋದಕ್ಕೆ ಅಂತ ಹೇಳಿ ಐ ಆಮ್ ಪ್ಲಾನಿಂಗ್ ಇಟ್ ಟು ಪೋಸ್ಟ್ ಇಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಇಲ್ಲಿ ಕಡುಬು ಬಿಸಿ ಬಿಸಿ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರುವಂಥ ಕಡುಬು ರೆಡಿ ಆಗಿದೆ ಬಿಸಿ ಬಿಸಿಯಾಗಿ. ಸೊ ಯಾ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದೆ
ಆಗಿದ್ರೆ ಪ್ಲೀಸ್ ಒಂದು ಚಿಕ್ಕ ಕಾಮೆಂಟ್ ಹಾಕಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಅವರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿದ್ರೆ ಅದು ಇನ್ನೂ ಅಷ್ಟು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಹಾಗೆ ನೋಟಿಫಿಕೇಶನ್ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಅವಾಗ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ತೀರಾ, ವಿಡಿಯೋನ ನೋಡ್ತೀರಾ. ಸೊ ಹಾಗಾಗಿ ಆ್ಯಂಡ್ ನನ್ನ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.